ಇದನ್ನೆಲ್ಲ ನೋಡಿದ್ರೆ ಎಷ್ಟು ಹೊಟ್ಟೆ ಉರಿದಿರಬೇಕು ನೋಡಿ. ನನಗೆ ಬಹಳ ನೋವಾಗ್ತಾ ಇದೆ ಅಂತ ಹೇಳಿದ್ದಾರೆ. ಮೊದಲೇ ಮಗನ ಕಳ್ಕೊಂಡ್ರು, ಪುತ್ರ ಶೋಕಂ ನಿರಂತರಂ, ಸಾಯೋ ತನಕ ಇದು ಕಾಡ್ತಿರುತ್ತೆ. ಜೊತೆಗೆ ನನ್ನ ಮಗ ಇಂಥವನ್ನೆಲ್ಲ ಕಳಿಸಿದ್ನ ಏನು ಎತ್ತ, ಅದಕ್ಕೆ ಇವನ್ನ ಸಾಯಿಸಿಬಿಟ್ರ ಅನ್ನೋವಂಥದ್ದು ಇನ್ನೊಂದಿಷ್ಟು ನೋವು. ಸೊಸೆಯ ಹೊಟ್ಟೆಯಲ್ಲಿ ಮಗು ಇದೆ, ಬಂದಾದ್ಮೇಲೆ ಅದಕ್ಕೇನು ಉತ್ತರ ಕೊಡಬೇಕು ಅನ್ನುವಂಥ ನೋವಿರುತ್ತೆ. ರೇಣುಕಾಸ್ವಾಮಿ ಅವ್ರ ತಂದೆ ಏನು ಹೇಳಲಿಲ್ಲ, ನನಗೆ ಬಹಳ ಬೇಜಾರಾಗ್ತಾ ಇದೆ, ನನಗೆ ಬಹಳ ಬೇಸರ ಆಗಿದೆ ಅಂತಾರೆ ಅವ್ರ ತಂದೆ. ಸರ್ ನಾ ಬಾಳ ನೋವಾಗಿದೆ ಸರ್, ದಯಮಾಡಿ ತಪ್ಪಿಸ್ಕೊಬೇಡ್ರಿ. ಬಾಳ ನೋವಾಗಿದೆ, ನಮ್ಮ ಮನಸ್ಸಿಗೆ ಎಲ್ಲ ಒಂಥರ ಇಡೀ ಫ್ಯಾಮಿಲಿ ಅಪ್ಸೆಟ್ ಆಗಿದೀವಿ ನಾವು. ದಯಮಾಡಿ ಕ್ಷಮಾ ಮಾಡ್ರಿ ನಮ್ಗೆ. ನಾವ್ ಮಾತಾಡೋ ಸ್ಟೇಜ್ನಲ್ಲಿ ನಿಜವಾಗ್ಲೂ ಇಲ್ಲ ಸರ್. ಸರ್ ನಾ ಬಾಳ ನೋವಾಗಿದೆ ಸರ್, ದಯಮಾಡಿ ತಪ್ಪಿಸ್ಕೊಬೇಡ್ರಿ. ಬಾಳ ನೋವಾಗಿದೆ, ನಮ್ಮ ಮನಸ್ಸಿಗೆ ಎಲ್ಲ ಒಂಥರ ಇಡೀ ಫ್ಯಾಮಿಲಿ ಅಪ್ಸೆಟ್ ಆಗಿದೀವಿ ನಾವು. ದಯಮಾಡಿ ಕ್ಷಮಾ ಮಾಡ್ರಿ ನಮ್ಗೆ. ನಾವ್ ಮಾತಾಡೋ ಸ್ಟೇಜ್ನಲ್ಲಿ ನಿಜವಾಗ್ಲೂ ಇಲ್ಲ ಸರ್. ಸರ್ ನಾ ಬಾಳ ನೋವಾಗಿದೆ ಸರ್, ದಯಮಾಡಿ ತಪ್ಪಿಸ್ಕೊಬೇಡ್ರಿ. ಬಾಳ ನೋವಾಗಿದೆ, ನಮ್ಮ ಮನಸ್ಸಿಗೆ ಎಲ್ಲ ಒಂಥರ ಇಡೀ ಫ್ಯಾಮಿಲಿ ಅಪ್ಸೆಟ್ ಆಗಿದೀವಿ ನಾವು. ದಯಮಾಡಿ ಕ್ಷಮಾ ಮಾಡ್ರಿ ನಮ್ಗೆ. ನಾವ್ ಮಾತಾಡೋ ಸ್ಟೇಜ್ನಲ್ಲಿ ನಿಜವಾಗ್ಲೂ ಇಲ್ಲ ಸರ್. ಇದು ತಂದೆ ಹೇಳ್ತಿರುವಂಥ ಮಾತು. ಬಹಳ ನೋವಲ್ಲಿದ್ದೀವಿ, ಏನೂ ಕೂಡ ಹೇಳೋಕ್ಕಾಗ್ತಾ ಇಲ್ಲ ನಮಗೆ ಅಂತ. ದೇಹದ 34 ಕಡೆ ಗಾಯಗಳಾಗಿವೆ. ಎಡಗೈ ಮೇಲೆ ಸುಟ್ಟಿರುವಂಥ ಗಾಯ ಪತ್ತೆಯಾಗಿದೆ. ಹೊಡೆದರೆ, ಬಡಿದಿದ್ದಾರೆ, ಸುಟ್ಟಿದ್ದಾರೆ, ಪಕ್ಕೆಲುಬು ಮುರಿದೋಗಿದೆ. ಮೂಳೆ ಶ್ವಾಸಕೋಶಕ್ಕೆ ಚುಚ್ಚಿಕೊಂಡಿದೆ. ಬದುಕಕ್ಕೆ ಸಾಧ್ಯನಾ? ಇನ್ನು ರೇಣುಕಾಸ್ವಾಮಿಗೆ ವಿದ್ಯುತ್ ಶಾಕ್ ಕೂಡ ಕೊಟ್ಟಿದ್ದಾರೆ. ರೇಣುಕಾಸ್ವಾಮಿ ಎದೆಗೆ ಒದ್ದಿರೋದು ಗೊತ್ತಾಗ್ತಾ ಇದೆ. ಕೆಲವೊಂದು ಕಡೆಗೆ ರಕ್ತ ಹೆಪ್ಪುಗಟ್ಟಿದೆ, ಕ್ಲಾಟ್ ಆಗಿದೆ ರಕ್ತ. ಇದು ಅದರ ಭೀಕರತೆಯನ್ನು ತೋರಿಸ್ತಾ ಇದೆ. ಈ ಫೋಟೋ 2 ಸ್ಯಾಂಪಲ್ ಏನಾದರೂ ಈ ದೃಶ್ಯಗಳು ಸಿಕ್ಕಿಬಿಟ್ಟಿದ್ರೆ ಹೆಂಗೆ ನೋಡೋಕ್ಕೂ ಕೂಡ ಸಾಧ್ಯ ಇಲ್ಲ, ಬಿಡಿ. 34 ಕಡೆ ಗಾಯಗಳು, ಅಲ್ಲಿ ಇಲ್ಲಿ ಹೊಡೆದಿರೋದು, ಬಡಿದಿರೋದು, ಪಕ್ಕೆಲ್ಲ ಮುರಿದಿರೋದು, ಆ ಮುರಿದಿರುವಂಥ ಮೂಳೆ ಶ್ವಾಸಕೋಶಕ್ಕೆ ಚುಚ್ಕೊಂಡಿರೋದು, ಅವನ ಕೈ ಮೇಲೆ ಸುಟ್ಟಿರೋದು, ಮೂಳೆಗಳು ಮುರಿದಿರೋದು, ಇಷ್ಟೆಲ್ಲ ಸಾಲದು ಅಂತ ಕರೆಂಟ್ ಶಾಕ್. ಬನ್ನಿ, ನಮ್ಮ ಪ್ರತಿನಿಧಿ ಪ್ರಜ್ವಲ್ ನಮ್ಮೊಂದಿಗೆ ಈಗ ನೇರ ಸಂಪರ್ಕದಲ್ಲಿದ್ದಾರೆ. ಪ್ರಜ್ವಲ್, ನೋಡಿ 2 ಫೋಟೋಗಳು ಕರಾಳತೆಯನ್ನು ಬಿಚ್ಚಿ ಹೇಳ್ತಾ ಇದೆ. ಕ್ರೌರ್ಯ ಯಾವ ಮಟ್ಟದಲ್ಲಿತ್ತು ಅಂತ ಹೇಳ್ತಾ ಇದೆ, ಏನಂತೀರಿ? ಖಂಡಿತ ರಂಗನಾಥ, ಮೊದಲನೇ ಫೋಟೋ ಅಂತೂ ಅವನು ಕೈ ಮುಗಿಯೋ ರೀತಿಯಲ್ಲಿ ಕೇಳ್ಕೊಂತಿರ್ತಾರೆ. ರೇಣುಕಾಸ್ವಾಮಿ ಅವರು ತನಗೆ ಏನು ಮಾಡಬೇಡಿ, ನನ್ನನ್ನು ಬಿಟ್ಬಿಡಿ ಅನ್ನೋ ರೀತಿಯಲ್ಲಿ ಕೇಳ್ಕೊಳ್ತಿರ್ತಾರೆ. ಒಂದು ಫೋಟೋಗಳು ಹೇಳ್ತಾರಲ್ಲ, ಒಂದು ಫೋಟೋ 1000 ಮಾತುಗಳನ್ನು ಹೇಳುತ್ತೆ ಅನ್ನೋ ರೀತಿ ಇಲ್ಲಿ ರೇಣುಕಾಸ್ವಾಮಿಯ ನೋವನ್ನು ಆ ಫೋಟೋದಲ್ಲಿ ರೇಣುಕಾಸ್ವಾಮಿ ಹೇಳ್ತಿರೋ ರೀತಿಯಲ್ಲೇ ಕಾಣಿಸುತ್ತೆ. ಯಾಕಂತಂದ್ರೆ ಅಷ್ಟು ಜನ, ಸುಮಾರು ಒಂದು 10 ರಿಂದ 12 ಜನ ಇರ್ತಾರೆ ಆ ಟೈಮಲ್ಲಿ. 4 ಜನ 17 ಜನ ಆರೋಪಿಗಳಲ್ಲಿ 4 ಜನ ಸರೆಂಡರ್ ಆದವ್ರು ಬಿಟ್ಟು, ಮತ್ತೆ ಇನ್ನೊಂದು 2 ಜನ ಕಾರ್ ಡ್ರೈವರ್ಗಳು ಬೇರೆಯವರು ಹೊರಗಡೆ ಇರ್ತಾರೆ ಅನ್ನೋದನ್ನ ಬಿಟ್ಟರೆ ಸುಮಾರು 10 ಜನ ಅದ್ರ ಒಳಗಡೆನೆ ಇರ್ತಾರೆ. 10 ರಿಂದ 11 ಜನ ಒಳಗಡೆ ಇರ್ತಾರೆ. ಅಷ್ಟು ಜನ ಸೇರ್ಕೊಂಡು ಒಬ್ಬ ಸಾಮಾನ್ಯ ವ್ಯಕ್ತಿಗೆ ಹೊಡಿತಿದ್ದಂಥ ಸಂದರ್ಭದಲ್ಲಿ ಅವನ ಜೀವನ ಉಳಿಸ್ಕೊಳ್ಳೋಕ್ಕೋಸ್ಕರ ಪ್ರಾಣ ಭಿಕ್ಷೆಯನ್ನ ಕೇಳ್ಕೊಂಡು ಇವ್ರಗಳ ಹತ್ರ ಕೈ ಮುಗಿದು ಕೇಳ್ಕೊಳ್ಳೋಂಥ ಪರಿಸ್ಥಿತಿಯನ್ನ ಇವರು ನಿರ್ಮಾಣವನ್ನ ಮಾಡ್ತಾರೆ. ಆ ಸಂದರ್ಭದಲ್ಲಿ ಆತ ಕೈ ಮುಗಿದು ಕೇಳ್ಕೊತಾನೆ, ಆತ ಅಂಗಲಾಚಿ ಬೇಡ್ಕೊಳ್ತಾನೆ ಅಂತ ಹೇಳಿ ತನಿಖೆ ವೇಳೆ ಎಲ್ಲ ಗೊತ್ತಾಗಿತ್ತು. ಇದನ್ನ ನಾವು ಈಗಾಗಲೇ ವರದಿ ಮಾಡಿದ್ವಿ. ಆದರೆ ಅದೆಲ್ಲ ಯಾವ ರೀತಿಯಲ್ಲಿತ್ತು, ಎಷ್ಟು ಕ್ರೂರವಾಗಿತ್ತು ಅನ್ನೋದಕ್ಕೆ ಈ ಫೋಟೋ ಒಂದು ಸಾಕ್ಷಿಯನ್ನ ಹೇಳ್ತದೆ. ಆ ಫೋಟೋ ಹೇಳ್ತಾ ಇದೆ, ನನ್ನನ್ನು ಯಾವ ರೀತಿಯಾಗಿ ಒಂದು ಅಸಾಲ್ಟ್ ಅನ್ನ ಮಾಡಿದ್ರು, ನನ್ನನ್ನು ಯಾವ ರೀತಿಯಾಗಿ ಕೊಂದ್ರು, ಯಾವ ರೀತಿಯಾಗಿ ಚಿತ್ರ ಹಿಂಸೆ ಕೊಟ್ಟರು ಅನ್ನೋದನ್ನ ಆ ಫೋಟೋದಲ್ಲಿ ರೇಣುಕಾಸ್ವಾಮಿಯೇ ಖುದ್ದು ಹೇಳೋ ರೀತಿಯಲ್ಲಿ ಆ ಫೋಟೋದಲ್ಲಿ ಎಕ್ಸ್ಪ್ರೆಷನ್ಸ್, ಆ ಫೋಟೋದಲ್ಲಿ ಪರಿಸ್ಥಿತಿ, ಆ ಫೋಟೋದಲ್ಲಿ ಸುತ್ತಮುತ್ತ ಇರುವಂತಹ ಸ್ಥಿತಿಗತಿಗಳನ್ನ ನೋಡಿದ್ರೆ ಆ ರೀತಿಯಲ್ಲಿ ಕಾಣುತ್ತೆ. ಮತ್ತೆ ಈ ಫೋಟೋ ಏನಿದಾವೆ ಇದನ್ನ ಆರೋಪಿ ಪವನ್ ಆತನ ಮೊಬೈಲ್ನಲ್ಲಿ ಸೆರೆ ಹಿಡಿದಿರ್ತಾನೆ. ಏನಕ್ಕಂತ ಪೊಲೀಸರ ತನಿಖೆಯಲ್ಲಿ ನೋಡ್ಕೊಂಡಂಥ ಸಂದರ್ಭದಲ್ಲಿ ಇವರು ಅದನ್ನ ವಿಡಿಯೋ ಮಾಡಿ ಅಥವಾ ಫೋಟೋಗಳನ್ನು ತೆಗೆದು ದರ್ಶನ್ಗೆ ಅಥವಾ ದರ್ಶನ್ಗೆ ಅಭಿಮಾನಿಗಳಿಗೆ ಮತ್ತೆ ದರ್ಶನ್ಗೆ ಬೇಕಾದಂಥವ್ರಿಗೆ ಯಾರಾದರೂ ಈ ರೀತಿಯಾಗಿ ಕೆಟ್ಟದಾಗಿ ಪೋಸ್ಟ್ ಮಾಡಿದ್ರೆ, ನೆಗೆಟಿವ್ ಆಗಿ ಕಮೆಂಟ್ ಮಾಡಿದ್ರೆ ಅವರಿಗೆ ಈ ಥರ ಒಂದು ಫೋಟೋಗಳನ್ನು ತೆಗೆದು ಸೋಷಿಯಲ್ ಮೀಡಿಯಾದಲ್ಲಿ ಹಾಕಿ ಅವ್ರ ಕೈಲೇ ಸಾರಿ ಕೇಳಿಸುವಂಥ ಪರಿಸ್ಥಿತಿಯನ್ನು ಇವರು ಮಾಡ್ತಾ ಇರ್ತಾರೆ. ಈ ಹಿಂದೆನೂ ಸಾಕಷ್ಟು ಜನರ ಕೈಲಿ ಒಂದು ವಿಡಿಯೋವನ್ನು ಮಾಡಿ ಸಾರಿ ಅಂತ ಹೇಳಿಸಿ ಅಂತ ಅಪ್ಲೋಡ್ ಆಗಿರೋಂಥವು ಸಹಿತ ಇದ್ದಾವೆ. ಈ ಫೋಟೋ ತೆಗೆದ ನಂತರವಾಗಿ ಪವನ್ ಆ ಶೆಡ್ ಇಂದ ಸೋನಿ ಬ್ರೂಕ್ ರೆಸ್ಟೋರೆಂಟ್ಗೆ ಹೋಗ್ತಾನೆ. ಅಲ್ಲಿಂದ ಸುಮಾರು ಒಂದು 2 ಕಿಲೋಮೀಟರ್ 2.5 ಕಿಲೋಮೀಟರ್
ಅಂತರದಲ್ಲಿ ಇದೆ ಆ ರೆಸ್ಟೋರೆಂಟ್. ಅಲ್ಲಿ ದರ್ಶನ್, ಚಿಕ್ಕಣ್ಣ ಸೇರಿದಂತೆ, ವಿನಯ್ ಸೇರಿದಂತೆ ಸಾಕಷ್ಟು ಜನ ಅಲ್ಲಿ ಪಾರ್ಟಿ ಮಾಡ್ಕೊಂಡಿರ್ತಾರೆ. ಅಲ್ಲಿಗೆ ತೆಗೆದುಕೊಂಡು ಹೋಗಿ ಮೊಬೈಲ್ನ ತೆಗೆದುಕೊಂಡು ಹೋಗಿ ಈ ಒಂದು ಫೋಟೋವನ್ನು ದರ್ಶನ್ಗೆ ತೋರಿಸ್ತಾನೆ. ಆ ಕೈ ಮುಗಿದು ಬಟ್ಟೆ ಬಿಚ್ಚಿ ಹೊಡೆದಿರೋ ಸಂದರ್ಭದಲ್ಲಿ ಕೇಳ್ಕೊತಾ ಇರೋಂಥ ಫೋಟೋಗಳನ್ನು ಅಲ್ಲಿ ಫೋಟೋಗಳನ್ನು ತೋರಿಸಿದ ನಂತರವಾಗಿ ದರ್ಶನ್ ಅಲ್ಲಿಂದ ಪವಿತ್ರ ಗೌಡನ ನಿವಾಸಕ್ಕೆ ಹೋಗಿ ಪವಿತ್ರ ಗೌಡಳನ್ನ ಅಲ್ಲಿಂದ ಪಿಕ್ ಮಾಡಿಕೊಂಡು ಅಲ್ಲಿಂದ ದರ್ಶನ್ ಅಲ್ಲಿಗೆ ಬರ್ತಾರೆ, ಅಂದರೆ ಪಟ್ಟಣಗೆರೆ ಶೆಡ್ಡಿಗೆ ಬರ್ತಾರೆ. ಅದಾದ್ಮೇಲೆ ಮತ್ತೆ ಅವನಿಗೆ ಹೊಡಿತಾರೆ. ಅದು ಹೊಡೆದಾದ ನಂತರದಲ್ಲಿ ಮತ್ತೆ ಒಂದೊಂದಷ್ಟು ಫೋಟೋಗಳನ್ನು ತೆಗೆದುಕೊಳ್ತಾರೆ. ಅಲ್ಲಿ ಜ್ಞಾನ ತಪ್ಪಿ ಬಿದ್ದಾಗ, ಪ್ರಜ್ಞೆ ತಪ್ಪಿ ಬಿದ್ದಂಥ ಸಂದರ್ಭದಲ್ಲಿ ಇವನನ್ನ ನಾಟಕ ಮಾಡ್ತಿದ್ದಾನೆ ಅಂತ ಹೇಳಿ ಒದೆಯೋ ಅಂಥದ್ದು, ತುಳಿಯೋ ಅಂಥದ್ದು ಮಾಡ್ತಾರೆ. ಅದಾದ್ಮೇಲೆ ಅವನಿಗೆ ಕರೆಂಟ್ ಶಾಕನ್ನು ಕೊಟ್ಟು ಅವನನ್ನ ಎದ್ದೇಳಿಸುವಂಥ ಪ್ರಯತ್ನವನ್ನು ಮಾಡ್ತಾರೆ. ಅದಾದ್ಮೇಲೆ ಮತ್ತೆ ಅವನಿಗೆ ಹಲ್ಲೆಯನ್ನು ಮಾಡ್ತಾರೆ. ಇದು ಒಂಥರ ಒಂದು ಮಧ್ಯಾಹ್ನ 2 ಗಂಟೆ ಸುಮಾರಿಗೆ ಶುರುವಾದಂಥ ಒಂದು ಗಲಾಟೆ 6 ಗಂಟೆ ಜೀವ ಹೋಗೋ ತನಕ ಇದೇ ರೀತಿಯಾಗಿ ವಿಕೃತತೆಯನ್ನು ಮೆರೀತಾರೆ ರಂಗನಾಥ್. ಧನ್ಯವಾದ ತಮ್ಮೆಲ್ಲ ಮಾಹಿತಿಗೆ. ಹೊಡೆದು ಬಡ್ದು ಮಾಡಿದ್ದಲ್ದನೇ ಈ ಫೋಟೋಗಳನ್ನು ಕೂಡ ತೆಗೆದಿರೋದು, ಆಮೇಲೆ ಡಿಲೀಟ್ ಮಾಡಿರೋದು ಪವನ್ ಫೋನ್ನಲ್ಲಿ ಸಿಕ್ಕಿದೆ. ಅವ್ನು ಕೈ ಮುಗಿತಿರೋದು. ರೇಣುಕಾಸ್ವಾಮಿ ಫೋಟೋ ತೆಗೆದಂಥವನು ಪವನ್. ರೇಣುಕಾಸ್ವಾಮಿ ಪ್ರಾಣ ಭಿಕ್ಷೆ ಕೇಳ್ತಾ ಇದ್ದ, ಬಿಟ್ಬಿಡಿ ನನ್ನ ಅಂತ. ಆವಾಗ ಪವನ್ ಈ ಫೋಟೋ ತೆಗೆದಿದ್ದಾನೆ. ಅದನ್ನ ಇನ್ಯಾರಿಗೋ ತೋರಿಸಿ ದೊಡ್ಡಸ್ಕೆ ಮಾಡ್ಬೇಕಲ್ಲ. ನಾವು ಈ ಪರಿ ಹೊಡೆದ್ವಿ ನೋಡಿ, ಆ ಪರಿ ಹೊಡೆದ್ವಿ ನೋಡಿ. 2:30 4 ಗಂಟೆ ತನಕ ಬಡದೇ ಇರೋನು ಜೂನ್ 8ನೇ ತಾರೀಕು. ಇವ್ರಿಗೆ ಹಲ್ಲೆ ನಡೆಸುವಂಥ ಸಂದರ್ಭದಲ್ಲಿ ದರ್ಶನ್ ಪಬ್ಬಲ್ಲಿದ್ದರು, ಸ್ಟೋನಿ ಬ್ರೂಕ್ಸ್ ರೆಸ್ಟೋರೆಂಟಲ್ಲಿದ್ದರು. ಒಂದೇ ಬಿಡ್ತಾರೆ ಅಂತ ಏನಾದರೂ ಗೊತ್ತಿದ್ದಿದ್ರೆ ಬಹುಶಃ ಹೇಳೋಗ್ತಿದ್ರು ಏನೋ ಗೊತ್ತಿಲ್ಲ. ಆದರೆ ಫಸ್ಟ್ ಆಫ್ ಆಲ್ ಇಟ್ಟಂತ ಹೆಜ್ಜೆನೇ ತಪ್ಪು. ತಾನು ತೆಗೆದಂಥ 2 ಫೋಟೋನ ದರ್ಶನಿಗೆ ತೋರಿಸಿದಂತೆ, ನೋಡಪ್ಪ ಇಂಥ ಗನಂದಾರಿ ಕೆಲಸ ಮಾಡಿ ನಾನು ಅಂತ. ಅಷ್ಟೊಂದು ಸಿನಿಮಾದಲ್ಲಿ ನಟನೆ ಮಾಡಿರುವಂಥವ್ರು, ಅಷ್ಟು ಇಷ್ಟು ಆ ಸೇವೆ ಈ ಸೇವೆ ಅಂತ ಮಾಡ್ತಿದ್ದಂಥ ವ್ಯಕ್ತಿ ಇವನು 4 ಏಟಿ ನೆಗೆದು ಬಿದ್ದು ಹೋಗ್ತಾನೆ ಅಂತ ಗೊತ್ತಾಗೋದು ಬೇಡವಾ? ಏನ್ರಿ ಇದು ಕರ್ಮ? ಇದು ಈ ಒಂದು ಜೀವ ಹೋಯಿತು, ಅದೆಷ್ಟೋ ಜನರ ಜೀವನನೇ ಹೊರಟೋಯ್ತು. ಕರ್ಮ ನೋಡಿ, ಇದು ಕರ್ಮ. ಇದು ದೊಡ್ಡ ಹೀರೋಗಿರಿ. ಇಲ್ಲಿಂದ ಅವನ್ನ ಎತ್ತಕೊಂಬರೋದು, ಅವನ್ನೆಲ್ಲ ಸೇರ್ಕೊಂಡು ಬಡಿಯೋದು, ಹೊಡೆಯೋದು, ಸಾಯಿಸೋದು ಅನುಭವಿಸ್ಬೇಕು ಇವಾಗ. ಪವನ್ ಫೋಟೋ ತೆಗಿತಾ ಇದ್ದಂತೆ. ಫೋಟೋ ನೋಡಿ ಆಮೇಲೆ ಸಂಜೆ ಪಟ್ಟಣಗೆರೆ ಶೆಡ್ಡಿಗೆ ಬಂದ್ರಂತೆ ದರ್ಶನ್. ಫೋಟೋಗಳನ್ನು ನೋಡಿ ಬಂದು ದರ್ಶನ್ ಕೂಡ ಒಂದು 2 ಏಟು ಬಿಟ್ಟರು ಅಂತ. ಅಂದರೆ ಇವನಿಗೆ ಹೊಡೆದಿರೋರೇ ಪಾಪಿಗಳು. ಎಲ್ಲ ಸೇರ್ಕೊಂಡು ಬಡಿದ್ರು, ಎಲ್ಲ ಸೇರ್ಕೊಂಡು ಚೆಚ್ಚಿದ್ರು. ಅವನು ಸತ್ತೇ ಹೋದ. ಅವನು ಹೆಚ್ಚು ತಪ್ಪಿ ಬಿದ್ದಂಥ ಸಂದರ್ಭದಲ್ಲಿ ಇತ್ತೀಚಿನ ದಿನಗಳಲ್ಲಿ ನಾವು ನೋಡ್ತೀವಿ, ಏನಾದರೂ ಈ ತಲೆಗೆಲೆ ಏಟು ಬಿದ್ದಂಥ ಸಂದರ್ಭದಲ್ಲೇ ಮನುಷ್ಯ ಮೂರ್ಛಿತನಾಗ್ತಾನೆ. ಅವನು ಎಷ್ಟೋ ತಿಂಗಳ ನಂತರ ಕಂಡುಬಿಡ್ತಾನೆ. ಅಂಥ ಸ್ಥಿತಿ ಇದೆ. ಅಂಥದ್ರಲ್ಲಿ ಈ ಪಾರ್ಟಿ ಜನ ಎಲ್ಲ ಸೇರ್ಕೊಂಡು ಬಡ್ದು ಬಿಟ್ರೆ ಏನಾಗಬೇಕು? ಅವನು ಎತ್ತಕೊಂಬಂದ್ರು, ಅವನು ತಿಂದಿದ್ನೋ ಉಂಡಿದ್ನೋ ಏನೋ ಎತ್ತೋ ಎಲ್ಲ ಸೇರ್ಕೊಂಡು ಬಡಿದ್ರು, ಸತ್ತೇ ಹೋದ ಅವನು.